ಕೃಷಿ ಖಾಸಗೀಕರಣ ನಿಲ್ಲಿಸಿ, ಸರ್ಕಾರಕ್ಕೆ ಧಿಕ್ಕಾರ, ರಾಯಟೆಕ್ ಓಡಿಸಿ, ಕೃಷಿ ಖಾಸಗೀಕರಣ ನಿಲ್ಲಿಸಿ, ಗೆಲ್ಲುವವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಜಸ್ಟಿಸ್ ಜಸ್ಟಿಸ್, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಕೃಷಿ ಖಾಸಗೀಕರಣ ನಿಲ್ಲಿಸಿ, ಕೃಷಿ ಖಾಸಗೀಕರಣ ನಿಲ್ಲಿಸಿ, ಜಸ್ಟಿಸ್ ಜಸ್ಟಿಸ್, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಜಸ್ಟಿಸ್ ಜಸ್ಟಿಸ್, ಕೃಷಿ ಖಾಸಗೀಕರಣ ನಿಲ್ಲಿಸಿ. ನಾನು ಪ್ರಥಮ BSc ಓದ್ತಿದ್ದೀನಿ. ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಬಂದಿದ್ದೀವಿ. ಎಲ್ಲರೂ ಇಲ್ಲಿ ಸೇರಿರೋ ಕಾರಣ ಏನಂತ ಹೇಳಿದ್ರೆ, ನಾವು AO ಮತ್ತೆ AAO ಎಕ್ಸಾಮ್ಸ್ ಏನಿದೆ ಅದಕ್ಕೆ ಕೃಷಿ ವಿದ್ಯಾರ್ಥಿಗಳು ಬರೆಯುವಂತ ಎಕ್ಸಾಮ್ ಆಗಿರುತ್ತೆ. ಈ ಕೃಷಿ ವಿದ್ಯಾರ್ಥಿಗಳು ಅಂತ ಬರೆಯೋ ಎಕ್ಸಾಮ್ಸ್ ಗಳನ್ನ BE BTech ಓದಿರೋಂತವರಿಗೆ ಮತ್ತೆ ರಾಯ್ಟೆಕ್ ಯೂನಿವರ್ಸಿಟಿ ಅವರಿಗೆ ಈ ಎಕ್ಸಾಮ್ಸ್ ಬರೆಯಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಮೋಸ ಆಗ್ತಿದೆ ಅಂತ ಮೋಸ ಆಗುತ್ತೆ. ಯಾಕಂತ ಹೇಳಿದ್ರೆ BE BTech ಓದಿರೋರು ಮಣ್ಣಿನ ಬಗ್ಗೆ ಏನಂತ ಗೊತ್ತಿಲ್ಲ, ರೈತರು ಅಂದ್ರೆ ಏನಂತ ಗೊತ್ತಿಲ್ಲ, ರೈತರಿಗೆ ಯಾವ ತರ ಪರಿಹಾರ ಕೊಡೋದು ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಗೊತ್ತಿಲ್ದಿರೋರ್ನ ಅಗ್ರಿಕಲ್ಚರ್ ಆಫೀಸರ್, ಕೃಷಿ ಅಧಿಕಾರಿಯಾಗಿ ಮಾಡಿದ್ರೆ ಹೇಗೆ ರೈತರಿಗೆ ಅವರು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ, ರೈತರ ಕಷ್ಟಗಳನ್ನ ಹೇಗೆ ಅರ್ತ್ಕೊಳ್ತಾರೆ. ಈ ತರ ಪ್ರೈವೇಟೈಸೇಷನ್ ಮಾಡಿಸಿ ನಮ್ಗೆ ಮೋಸ ಆಗ್ತಿದೆ. ರೈತರಿಗೂ ಮೋಸ ಆಗುತ್ತೆ, ರೈತರ ಮಕ್ಕಳಿಗೂ ಮೋಸ ಆಗುತ್ತೆ. ನಾವೆಲ್ಲರೂ ಇಲ್ಲಿ ಶ್ರೀಮಂತರಾಗಿ ಬಂದಿಲ್ಲ, ಎಲ್ರು ಕೂಡ ರೈತರ ಕೋಟದಿಂದ ಬಂದಿದೀವಿ, ರೈತರ ಮಕ್ಕಳು ಬಂದಿದೀವಿ. ನಮ್ಮಂತವರಿಗೆ ಮೋಸ ಆದ್ರೆ ನಾವ್ ಯಾರನ್ನ ಕೇಳೋದು? ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕಾಗಿ ನಾವು ಕೇಳ್ಕೊತಿದೀವಿ. ನಾವು ಇವತ್ತು ಮುಂಚೆನೂ ಕೂಡ ನಮ್ ಕಾಲೇಜಲ್ಲೇನೆ ಇಷ್ಟು ಒಂದ್ ವಾರಗಳ ಗಟ್ಲೆ ನಾವು ಪ್ರತಿಭಟನೆ ಮಾಡಿದ್ವಿ. ಇವತ್ತು ಆ ಪ್ರತಿಭಟನೆಗೂ ಯಾವುದೇ ರೀತಿ ಸ್ಪಂದನೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಇವತ್ತು ಅದಕ್ಕೋಸ್ಕರ ನಾವು ನಮ್ಮ ಗೆಳೆಯರು ಮತ್ತೆ ನಾವೆಲ್ಲ ಸೇರಿ DC ಆಫೀಸ್ ಮುಂದೆ ಹೋರಾಟ ಮಾಡೋಣ ಅಂತ ಬಂದಿದೀವಿ. ಇದಕ್ಕೆ DC ಅವರು ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಆದ್ರೂ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದು ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ. ಅಂದ್ರೆ ನ್ಯಾಯ ಸಿಗೋವರೆಗೂ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ. ಸರ್, ನಾವಿಲ್ಲಿ ಸೇರಿರೋ ಕಾರಣ ಏನಂದ್ರೆ, ರೈತರು ಏನ್ ಬರೀತಾರೆ ನಮ್ಮ BSc ಆನರ್ಸ್ ಅಗ್ರಿಕಲ್ಚರ್ ಅವರು AO ಎಕ್ಸಾಮ್, ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಏನಿತ್ತು ಅದಕ್ಕೆ 1ನೇ ತಾರೀಕು ಜೂನ್ 2026ನೇ ತಾರೀಕಲ್ಲಿ ಅವರು ರಾಯ್ಟೆಕ್ ಯೂನಿವರ್ಸಿಟಿನ ಇದಕ್ಕೆ ಎಲಿಜಿಬಿಲಿಟಿ ಇದೆ ಅಂತ ಬರ್ತಿದ್ದಾರೆ. ಬಟ್ ರಾಯ್ಟೆಕ್ ಯೂನಿವರ್ಸಿಟಿ ಅನ್ನೋದು ಬ್ಲಾಕ್ ಲಿಸ್ಟೆಡ್ ಕಾಲೇಜು, ಅದೊಂದು ಪ್ರೈವೇಟ್ ಯೂನಿವರ್ಸಿಟಿ. ನಾವೆಲ್ಲ ಮೆರಿಟ್ ಇಂದ ಬಂದಿರ್ತೀವಿ. ಸೊ ಅವ್ರಿಗೂ ನಮಗೂ ವ್ಯತ್ಯಾಸ ಇರೋದೇನು. ಅಂಡ್ BE ಬಯೋಟೆಕ್ನಾಲಜಿನ 2026 ಅಲ್ಲಿ ಆಡ್ ಮಾಡಿದ್ದಾರೆ ಅವರು. ಸೊ BE ಬಯೋಟೆಕ್ನಾಲಜಿ ಅಂತ ಫಾರ್ಮ್ ಸೈನ್ಸ್ ಇನ್ಕ್ಲೂಡ್ ಆಗಲ್ಲ. ನಾವು ಕಲಿಯೋ ಸಬ್ಜೆಕ್ಟ್ಸ್ ಅವ್ರು ಕಲಿಯೋ ಸಬ್ಜೆಕ್ಟ್ಸ್ ಸಂಬಂಧ ಇರಲ್ಲ. ನಾವು ಅದು ಫಾರ್ಮ್ ಸೈನ್ಸ್ ಫಸ್ಟ್ ಆಫ್ ಆಲ್ ಇನ್ಕ್ಲೂಡ್ ಆಗಲ್ಲ. ಈಗ ಅವಾಗ ಅವ್ರು ಏನಾದ್ರು ಪೊಸಿಷನ್ ಗೆ ಬಂದ್ರೆ ಅವರು ರೈತರಿಗೆ ನೆಕ್ಸ್ಟ್ ಏನಂತ ಸಲಹೆ ಕೊಡ್ತಾರೆ? ಇವಾಗ ನಾವು ಓದ್ಕೊಂಡ್ ಬಂದಿರೋ ಸಬ್ಜೆಕ್ಟ್ಸ್ ಅವ್ರು ಓದ್ಕೊಂಡ್ ಬಂದಿರೋ ಸಬ್ಜೆಕ್ಟ್ಸ್ ವಾಸ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ಅದನ್ನ ಅಲಂಕರಿಸಿದ್ರೆ ಆ ಪೊಸಿಷನ್ ಅವ್ರ ರೈತರಿಗೆ ಅದೇ ತರ ಸಲಹೆನ ಕೊಡಕ್ಕಾಗಲ್ಲ ಅನ್ನೋದು ಒಂದು ಹೋರಾಟ. ಅದಕ್ಕೋಸ್ಕರ ಆ ಬೇಡಿಕೆಗಳನ್ನೆಲ್ಲ ಇಟ್ಕೊಂಡು ನಾವು ಒಂದ್ ವಾರದಿಂದ ಕಾಲೇಜಲ್ಲೆಲ್ಲ ತುಂಬಾ ಹೋರಾಟ ಮಾಡ್ತಾ ಇದೀವಿ ಸರ್. ಬಟ್ ನಮ್ಗೆ ಯಾವ್ದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿಲ್ಲ. ಸೊ ಇಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇಲ್ಲಾದ್ರೂ ಸರ್ಕಾರ ನಮ್ಗೆ ಏನಾದ್ರೂ ಇದರಿಂದ ರೆಸ್ಪಾನ್ಸ್ ಕೊಡುತ್ತಾ ಅಂತ ನೋಡೋಣ ಅಂತ ಇದರಿಂದ ಕೇಳ್ಕೊತೀವಿ ಸರ್. ದಿಸ್ ಮೈ ಏಜೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಮಂಡ್ಯ.